ವೆಲ್ಕಮ್ ಟು V3 ಬ್ಲಾಗ್ಸ್ ಆ್ಯಂಡ್ ರೆಸಿಪಿ. ಫ್ರೆಂಡ್ಸ್, ಇವತ್ತು ನೋಡಿ ನಿಮಗೆ ಗ್ರೀನ್ ಮಸಾಲ ಈ ಬಂಗಡದೊಳಗೆ ಸ್ಟಫ್ ಮಾಡಿ ಹೇಗೆ ನಿಮಗೆ ಫ್ರೈ ಮಾಡಿ ತೋರಿಸ್ತೀನಿ ಅಂತ ಹೇಳಿ. ಇವಾಗ ಈ ಮೀನನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇದು 2-3 ಸರಿ ಚೆನ್ನಾಗಿ ಒಳಗಡೆ ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡಿ ತೊಳ್ಕೊಳ್ಳಿ. ಇವಾಗ ಫಿಶ್ಗೆ ಈ ಥರ ಕಟ್ಸ್ ಹಾಕ್ಕೊಳ್ಬೇಕು. ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಹೊರಗಡೆ ರೆಡ್ ಕಲರ್ ಮಸಾಲ, ಫಿಶ್ ಒಳಗಡೆ ಗ್ರೀನ್ ಕಲರ್ ಮಸಾಲ ಹಾಕ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಈ ಥರ ಕಟ್ಸ್ ಹಾಕ್ಕೊಳ್ಬೇಕು. ಇದಕ್ಕೆ ಇವಾಗ ಉಪ್ಪು ಮತ್ತು ಅರಿಶಿನ ಇದೆರಡು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಒಂದು ಜಜ್ಜು ಕಲ್ಲು ತಗೊಂಡು ಈಗ ಒಂದು 5-6 ಬೆಳ್ಳುಳ್ಳಿನ ಜಜ್ಕೊಳ್ತೀನಿ. ಇದು ಗ್ರೀನ್ ಮಸಾಲ ಮಾಡಲಿಕ್ಕೆ. ಇವಾಗ ಒಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಹಸಿಮೆಣಸು ಒಂದು 4-5 ಹಸಿಮೆಣಸು ತಗೊಳ್ತಾ ಇದ್ದೀನಿ. ಇವಾಗ ಇದನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ. ಇವಾಗ ಸಣ್ಣ ಶುಂಠಿ ತೊಳೆದು ಸಿಪ್ಪೆ ತೆಗೆದುಕೊಳ್ಬೇಕು. ಇದನ್ನು ಜಜ್ಕೊಳ್ಳಿ. ಇವಾಗ ಕೊತ್ತಂಬರಿ ಸೊಪ್ಪು ಮಿಕ್ಸಿ ಮಾಡಿಕೊಂಡ್ರೂ ಪರವಾಗಿಲ್ಲ, ತರಿ ಮಾಡಿಕೊಟ್ರೆ ಆಯಿತು. ಜಾಸ್ತಿ ಪೇಸ್ಟ್ ಆಗೋದು ಬೇಡ, ತರಿಯಾಗಿದ್ದರೆ ಆಯಿತು. ಈಗ ಇದನ್ನೆಲ್ಲದನ್ನು ಮಿಕ್ಸ್ ಮಾಡಿಕೊಂಡು ಉಪ್ಪು ಹಾಕ್ಕೊಂಡು ಮತ್ತೆ ಸ್ವಲ್ಪ ಜಜ್ಕೊಳ್ಬೇಕು. ಇವಾಗ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಇವಾಗ ಪುನಃ ಜಜ್ಕೊಳ್ಳೋಣ. ಸ್ವಲ್ಪ ಹಾಕೊಂಡೆ ಜಜ್ಕೊಳ್ಳಿ. ಇವಾಗ ಜಜ್ಕೊಂಡಿದ್ದು ತೆಗಿಯೋಣ. ಚೂರು ನೀರು ಬೇಕಾದರೆ ಹಾಕ್ಕೊಳ್ಳಿ, ಯಾಕಂದರೆ ಹಾಗೆ ಜಜ್ಲಿಕ್ಕಾಗಲ್ಲ. ನೋಡಿ, ಅರಿಶಿಣ ಉಪ್ಪು ಹಾಕಿ ಕಲಸಿದೆ. ಇವಾಗ ಇದಕ್ಕೆ ಒಂದು ಅರ್ಧ ಕಡಿ ಲಿಂಬೆ ರಸನ ಹಾಕೋಣ. ಚೆನ್ನಾಗಿರುತ್ತೆ ಹುಳಿಯಾಗಿ. ಇವಾಗ ಮಸಾಲ ಮಾಡ್ಕೊಳ್ಳುವ. ಫಸ್ಟಿಗೆ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಚಮಚದಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ. ಆಮೇಲೆ 1 ಚಮಚದಷ್ಟು ಧನಿಯಾ ಪುಡಿ, ಹಾಗೆ 1 ಚಮಚದಷ್ಟು ಜೀರಿಗೆ ಪುಡಿ, ಹಾಗೆ ಒಂದು ಅರ್ಧ ಚಮಚ ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಕಡಿ ಲಿಂಬೆ ರಸ. ಆವಾಗ ಅರ್ಧ ಕಡಿ ಫಿಶ್ಶಿಗೆ ಹಾಕಿದ್ದೀನಿ. ಈಗ ಒಂದು ಅರ್ಧ ಕಡಿ ಇಲ್ಲಿ ಫ್ರೈಗೆ ಹಿಂಡಿ ಹಾಕ್ತಿದ್ದೀನಿ. ಇವಾಗ ಮಿಕ್ಸ್ ಮಾಡಬೇಕು. ಸ್ವಲ್ಪ ನೀರು ಬೇಕಾದರೆ ಹಾಕ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಇವಾಗ ಫಿಶ್ಶಿಗೆ ಈ ಥರ ಒಳಗಡೆ ಗ್ರೀನ್ ಮಸಾಲಾನ ಹಾಕಬೇಕು, ಸ್ಟಫ್ ಮಾಡಬೇಕು.
ಖಾರ ಖಾರ ಆಗಿ ತುಂಬ ಚೆನ್ನಾಗಿರುತ್ತೆ. ಸ್ಪೈಸಿ ತಿನ್ನೋರಿಗೆ ತುಂಬ ಒಳ್ಳೆಯದಾಗುತ್ತೆ. ಹೀಗೆ ಸ್ಟಫ್ ಮಾಡ್ಕೊಳ್ಬೇಕು. ಇವಾಗ ಹೊರಗಡೆ ಈ ಕೆಂಪು ಮಸಾಲನ ಅಪ್ಲೈ ಮಾಡಬೇಕು. ಎಲ್ಲದಕ್ಕೂ ಇದೇ ರೀತಿ ಮಾಡ್ತೀನಿ. ಸಂಡೇ ಸ್ಪೆಷಲ್ ಗ್ರೀನ್ ಆ್ಯಂಡ್ ರೆಡ್ ಮಸಾಲ ರವಾ ಫ್ರೈ. ಇದನ್ನು ನಾನು ರವಾ ಫ್ರೈ ಮಾಡ್ತೀನಿ. ಬಂಗಡೆ ಮೀನು ಪ್ರಿಯರೆಲ್ಲರೂ ಪ್ಲೀಸ್ ನಿಮ್ಗೆ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ರವಾ ಮಸಾಲ ಫ್ರೈ ಮಾಡೋಣ. ಇವಾಗ ಫಸ್ಟಿಗೆ ಇಲ್ಲಿ ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಬಿಸಿ ಆಗಲಿ, ಅಲ್ಲಿ ತನಕ ರವಾನ ಡಿಪ್ ಮಾಡ್ಕೊಳ್ಳೋಣ. ಇವಾಗ ಮೀನನ್ನು ಒಂದೊಂದನ್ನೇ ಇವಾಗ ರವೆಯಲ್ಲಿ ಡಿಪ್ ಮಾಡೋಣ. ಒಳಗಡೆ ನೋಡಿ ಗ್ರೀನ್ ಮಸಾಲ ಹೇಗಿದೆ ನೋಡಿ, ಇಲ್ಲಿ ನೋಡಿ. ಹೊರಗಡೆ ರೆಡ್ ಮಸಾಲ ಸಖತ್ತಾಗುತ್ತೆ ಫ್ರೆಂಡ್ಸ್ ಇದು. ಇವಾಗ ಇದನ್ನು ಎರಡು ಸೈಡ್ ರವೆಗೆ ಡಿಪ್ ಮಾಡೋಣ. ಹೀಗೆ ಎಲ್ಲದನ್ನು ರವೆಗೆ ಡಿಪ್ ಮಾಡ್ಕೊಳ್ಳೋಣ. ಎರಡು ಸೈಡ್ ಚೆನ್ನಾಗಿ ಡಿಪ್ ಮಾಡ್ಕೊಳ್ಳೋಣ. ಈಗ ಎಲ್ಲ ಮೀನು ರವದಲ್ಲಿ ಡಿಪ್ ಮಾಡ್ಕೊಂಡಿದ್ದೀನಿ. ಇವಾಗ ಎಣ್ಣೆಗೆ ಬಿಡೋಣ. ಸಣ್ಣ ಉರಿ ಇಟ್ಕೊಳ್ಳಿ. ಒಂದೇ ಸರಿ ಬೆಂಕಿನ ದೊಡ್ಡ ಮಾಡ್ಕೊಳ್ಬೇಡಿ, ತಡ ಹಿಡಿದ್ಬಿಡುತ್ತೆ, ಕಳ್ಟಿ ಹೋಗುತ್ತೆ, ಆಮೇಲೆ ಚೆನ್ನಾಗಾಗಲ್ಲ. ಎರಡು ಕಡೆ ಚೆನ್ನಾಗಿ ಫ್ರೈ ಆಗಬೇಕು. ಚಿಕ್ಕ ಮೀನಾದರೆ ಬೇಗ ಫ್ರೈ ಆಗುತ್ತೆ. ಇದು ದೊಡ್ಡ ದೊಡ್ಡ ಮೀನಲ್ಲ, ಹಾಗಾಗಿ ಸ್ವಲ್ಪ ಫ್ರೈ ಮಾಡಲಿಕ್ಕೆ ಟೈಮ್ ತಗೊಳುತ್ತೆ. ಇವಾಗ ಎರಡು ಕಡೆ ಚೆನ್ನಾಗಿ ಫ್ರೈ ಆಗಿದೆ ನೋಡಿ, ಗೋಲ್ಡನ್ ಬ್ರೌನ್ ಬಂದಿದೆ ನೋಡಿ. ಇವಾಗ ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ. ಹೀಗೆ ಎಲ್ಲ ಫ್ರೈ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಬಂಗಡ ಗ್ರೀನ್ ಮಸಾಲ ವಿತ್ ರೆಡ್ ಮಸಾಲ ವಿತ್ ರವಾ ಫ್ರೈ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಘಮ 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 ಅಂತ ಇದೆ. ಹಿಂಗೆ ಲೆಮನ್ ಹಿಂಡ್ಕೊಂಡು ತಿಂತಾ ಇದ್ದರೆ ಉಂಟಲ್ಲ, ನಿಜವಾಗೂ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಸೂಪರ್. ಒಳಗಡೆ ಆ ಗ್ರೀನ್ ಮಸಾಲ ನೋಡಿ, ಅದು ಚೆನ್ನಾಗಿ ಬೆಂದಿರುತ್ತೆ. ನಿಜವಾಗಿ ಸೂಪರ್ ಆಗಿದೆ ಫ್ರೆಂಡ್ಸ್. ಟ್ರೈ ಮಾಡಿ ನೋಡಿ, ಜ್ಯೂಸಿಯಾಗಿ ಹೇಗಿದೆ. ವಾವ್, ಸೂಪರ್ ಫ್ರೆಂಡ್ಸ್. ಹೀಗೆ ನಾನು ಹಾಕುವ ವೀಡಿಯೋಸ್ನೆಲ್ಲ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.